ತಮ್ಮ ನನ್ನನ್ನು ಯಾವ ಪರಿಸ್ಥಿತಿ ತಂದಿಕ್ಕವ್ರೆ ಅಂತ ನೋಡಮ್ಮ, ನೀನು ಉಪದೇಶ ಕೇಳೋದಕ್ಕೆ ನಾನು ಬಂದಿಲ್ಲ ಇಲ್ಲಿ. ಅಲ್ಲಮ್ಮ, ಇಷ್ಟು ವರ್ಷ ಅವ್ರ ಜೊತೆ ಜೀವನ ಮಾಡಿ, ಅಪ್ಪನ ಜೊತೆ ಇಷ್ಟು ವರ್ಷ ನೀನು ಅವ್ರ ಜೊತೆ ಸಂಸಾರ ಮಾಡಿ ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದು ನಿನಗೆ ಗೊತ್ತಾಗ್ಲಿಲ್ವಾ? ನೋಡು ಕಲ್ಯಾಣಿ, ನನಗೆ ನೀನು ಉಪದೇಶ ಮಾಡಕ್ಕೆ ಬರಬೇಡ. ಆ ಮನೆಗೆ ಏನೇನು ಆಗ್ತೈತಿ, ಏನು ನಡೀತೈತೆ ಅನ್ನೋದು ನನಗೆ ಗೊತ್ತು. ನೋಡಮ್ಮ, ಮನೇಲಿ ಏನೇ ನಡೀಲಿ, ಏನೇ ಆಗಿರಲಿ, ಆ ಮನೆ ಯಜಮಾನಿಕೆ ನೀನು ತಗೊಂಡಿದ್ಯಾ ಅಂತ ಅಂದಮೇಲೆ ಎಲ್ಲರನ್ನೂ ಸಮನಾಗಿ ಸ್ವೀಕರಿಸೋದು ನಿನ್ನ ಕರ್ತವ್ಯ. ಅದನ್ನು ಬಿಟ್ಟು ಯಾರು ಮೂರನೇವ್ರ ಮಾತಿಗೋಸ್ಕರ, ಯಾರ್ದೋ ಆಸೆಗೋಸ್ಕರ ನೀನು ಯಾಕಮ್ಮ ಬಲಿ ಆಗ್ತಾ ಇದೆಯಾ? ನೋಡು ಕಲ್ಯಾಣಿ, ನನಗೆ ಆದಂಥ ಸ್ವಂತ ಆಸೆಗಳವೆ, ಅವನ್ನೆಲ್ಲ ನೀವ್ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ? ನೋಡಮ್ಮ, ನೀನೇನು ಮಾತಾಡಬೇಡ. ಶೋಭಾನ ಮದುವೆ ಮಾಡ್ಕೊಂಡು ಬಂದಾಯ್ತು, ಈಗ ಗಂಡ ಹೆಂಡತಿ ಅವ್ರ ಪಾಡಿಗೆ ಅವ್ರು ಜೀವನ ಮಾಡ್ಕೊಂಡು ಹೋಗ್ತಿದ್ದಾರೆ. ನೀನು ಯಾಕೆ ಅವರಿಬ್ಬರನ್ನ ದೂರ ಮಾಡಕ್ಕೆ ನೋಡ್ತಾ ಇದೆಯಾ? ಯಾಕೆ ಅಂದರೆ ನಮ್ಮ ಅಣ್ಣನ ಮಗಳನ್ನ ಮದುವೆ ಮಾಡ್ಕೊಂಬರಕ್ಕೆ. ಇಷ್ಟು ವರ್ಷ ಇಲ್ಲದೆ ಇರೋ ಅವ್ರ ಸಂಬಂಧ ಈಗ ಯಾಕಮ್ಮ ಬೇಕು? ಅವ್ರ ಪಾಡಿಗೆ ಅವ್ರು ಇರಲಿ ಬಿಡು. ನೋಡು ಕಲ್ಯಾಣಿ, ನೀನು ಇನ್ನೂ ಚಿಕ್ಕವಳು, ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ಸುಮ್ಮನೆ ನನಗೆ ಉಪದೇಶ ಮಾಡಬೇಡ ನೀನು. ಈ ಥರ ಎಲ್ಲ ನೀನು ಮಾತಾಡಿದ್ರೆ ಅಪ್ಪಾಜಿ ಇನ್ನೂ 3 ವರ್ಷ ಇಲ್ಲೇ ಇರ್ತಾರೆ ನಿನ್ನನ್ನು. ಅಂದರೆ ಏನು ಹೇಳ್ತಿದ್ಯಾ ಕಲ್ಯಾಣಿ? ಅವ್ರ ತಾಳಕ್ಕೆ ತಕ್ಕನಾಗೆ ನೀನು ಕುಣಿತಾ ಇದೆಯಾ? ನೋಡಮ್ಮ, ಇಲ್ಲಿ ಯಾರ ತಾಳಕ್ಕೆ ತಕ್ಕನಾಗಿ ಯಾರು ಕುಣಿತಾ ಇಲ್ಲ. ನೀನೇ ಯೋಚನೆ ಮಾಡಿ ನೋಡು. ಇರೋನೊಬ್ಬನೇ ಮಗ, ಅವನ ಜೊತೆ ನೀನು ಎಷ್ಟು ಖುಷಿಯಾಗಿರ್ಬೇಕು ಹೇಳು? ಸಾಲದಕ್ಕೆ ಐಶು ಬೇರೆ ವಯಸ್ಸಿಗೆ ಬಂದಿದ್ದಾಳೆ. ಅವಳು ನಾಳೆ ದಿವಸ ಮದುವೆ ಮಾಡಿ ಕಳಿಸ್ಬೇಕು ಅಂದರೆ ಮನೆತನದ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕು ಅನ್ನೋದು ಗೊತ್ತಾಗ್ಲಿಲ್ವಾ ನಿನಗೆ? ಅನುಭವಿಸ್ಬೇಕು ಕಣೆ. ನನಗೆ 10 ಪೈಸದ ಬೆಲೆ ಮರ್ಯಾದೆ ಇವ್ರು ಕೊಡಲ್ಲ ಅಂದಮೇಲೆ, ಈ ಮಗಳನ್ನು ಯಾರು ಮಾಡ್ಕೊಂಡು ಹೋಗ್ಲಿಲ್ಲ ಅಂದಮೇಲೆ ಅಪ್ಪ ಮಗಂಗೆ ಈಗ ಗೊತ್ತಾಗ್ತತೆ. ಮರ್ಯಾದೆ ಹೋಗ್ತಾ ಇರ್ತದಲ್ಲ, ಈಗ ಗೊತ್ತಾಗ್ತತೆ ನನ್ನ ಬೆಲೆ ಏನು ಅನ್ನೋದು ಅವ್ರಿಗೆ. ಅಲ್ಲಮ್ಮ, ಅವ್ರ ಮರ್ಯಾದೆ ಹೋಗೋದನ್ನ ಕಟ್ಕೊಂಡು ನಿನ್ಗೇನಾಗಬೇಕಾಗಿದೆ? ನಿನ್ನ ಮಗಳ ಬಗ್ಗೆ ನಿನಗೆ ಯೋಚನೆ ಇಲ್ವಾ? ನೋಡು ಕಲ್ಯಾಣಿ, ಎಲ್ಲಾನು ಯೋಚನೆ ಮಾಡಿನೇ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ಅವಳನ್ನ ಯಾಕೆ ಮದುವೆ ಮಾಡ್ಕೊಂಡು ಹೋಗಲ್ಲ? ನಮ್ಮ ಅಣ್ಣನ ಮಗ ಹೀರೋ ಇದ್ದಂಗೆ ಅವನಿಗೆ ಕೊಟ್ಟು ಮಾಡಬೇಕು ಅಂತ ನಾನು ಕಾಯ್ಕೊಂಡಿದ್ದೀನಿ. ಅಕ್ಕಪಕ್ಕದಲ್ಲಿ ಅವ್ರು ಅಂತಾರೆ ಇವ್ರು ಅಂತಾರೆ ಅಂತ ಅವ್ರ ಬಗ್ಗೆ ಎಲ್ಲ ನಾನು ತಲೆ ಕೆಡಿಸ್ಕೊಳಲ್ಲ. ಅಲ್ಲ, ನೀನು ಇಲ್ಲಿ ಬಂದು ಜೈಲಲ್ಲಿ ಕೂತ್ಕೊಂಡ್ರೆ ಐಶುಗೆ ಹೇಗೆ ಮದುವೆ ಮಾಡ್ತೀಯ ನೀನು? ನೋಡು ಕಲ್ಯಾಣಿ, ಆದಷ್ಟು ಬೇಗ ನನ್ನನ್ನು ಬಿಡುಗಡೆ ಮಾಡು. ಮತ್ತು ನನ್ನ ಮನೆಗೆ ಹೋಗ್ಬಿಟ್ಟು ಅವ್ರಿಗೆಲ್ಲ ಗ್ರಾಚಾರ ಬಿಡಿಸ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಮೊದಲು ಅವಳ ಮನೆಯಿಂದ ಆಚೆ ಹಾಕಬೇಕು ಅಷ್ಟೇ ನಾನು ಹೇಳೋದು. ಮಾನಸಿನೇ ಮದುವೆ ಮಾಡ್ಕೊಂಬರ್ಬೇಕು. ಛೀ, ಈ ಥರ ಮನಸ್ಸು ಅಂತ ನನಗೆ ಗೊತ್ತಿರಲಿಲ್ಲಮ್ಮ. ಇದ್ರ ಹುಚ್ಚುಚ್ಚಾಗಿ ಮಾತಾಡೋದನ್ನ ಬಿಡು ಫಸ್ಟು. ಪಾಪ ಹುಡುಗಿ ಎಷ್ಟು ಗೌರವ ಕೊಟ್ಟು ಮಾತಾಡ್ತಾಳೆ. ಇನ್ನು ಹೊಸದು ಎಲ್ಲ ಹೋಗ್ತಾ ಅಡ್ಜಸ್ಟ್ ಆಗ್ತಾಳೆ. ನೀನು ಯಾಕೆ ಈ ಥರ ಆಡ್ತಾ ಇದೆಯಾ? ಹೇಳೋದು ಅರ್ಥ ಆಗ್ತಾ ಇಲ್ಲ ನಿನಗೆ? ನನಗೆ ಅವಳು ಇಷ್ಟ ಇಲ್ಲ, ನನಗೆ ಬೇಡ ಅಂದರೆ ಬೇಡ ಅಷ್ಟೇ. ನನಗೇನಿದ್ರು ಮಾನಸಿನೇ ನನ್ನ ಸೊಸೆ. ಅವಳನ್ನ ಇವನು ಮದುವೆ ಮಾಡ್ಕೊಂಡ್ಲೇಬೇಕು. ಅಲ್ಲಮ್ಮ, ಹೆತ್ತ ತಾಯಿನೇ ಮಗನ ಜೀವನ ಹಾಳು ಮಾಡ್ತಾರೆ ಅಂದರೆ ನನಗಿಂದ ನಂಬಕ್ಕೆ ಆಗ್ತಾ ಇಲ್ಲ. ನೋಡು ಕಲ್ಯಾಣಿ, ನೀನು ಅವನಿಗೆ ಸ್ವಂತ ಅಕ್ಕನೇ ಆಗಿರ್ಬೋದು, ಆದರೆ ನೀನು ಯಾವತ್ತೂ ನನ್ನ ಮಾತು ಮೀರಲ್ಲ ಅಂತ ನಾನು ನಿನ್ನ ಹತ್ರ ಇದನ್ನೆಲ್ಲ ಹೇಳ್ತಾ ಇರೋದು. ಇಷ್ಟು ವರ್ಷ ಅವನ್ನ ನೋಡಿಕೊಂಡು ಸಾಕಿ ಸಲ್ವಿದ್ದಕ್ಕೆ ನೋಡು ನನಗೆ ಎಂಥ ಬಹುಮಾನ ಕೊಟ್ಟಿದ್ದಾನೆ ಅಂತ. ನಿಜವಾಗ್ಲೂ ಅಮ್ಮ, ನೀನು ಈ ಥರ ಬದಲಾಗಿದೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನೋಡಮ್ಮ, ನಾವು ನಿನ್ನ ರಕ್ತ ಹಂಚ್ಕೊಂಡು ಹುಟ್ಟದೇನೆ ಇರ್ಬೋದು, ಆದರೆ ನಮಗೆ ಬುದ್ಧಿ ಬಂದಾಗಿಂದನೂ ನೀವೇ ನಮ್ಮ ತಾಯಿ ಅಂತ ನಂಬಿ ಬೆಳೆದಿದ್ದೀವಿ. ಈಗ ನನ್ನ ತಮ್ಮನ ಬಗ್ಗೆ ಇಷ್ಟು ಅಗ್ರವಾಗಿ ಮಾತಾಡೋದು ನನಗೆ ಯಾಕೋ ಸರಿ ಬರ್ತಾ ಇಲ್ಲ. ನನಗೆ ನೀನೆಷ್ಟು ಮುಖ್ಯನೋ ನನ್ನ ತಮ್ಮನೂ ನನಗೆ ಅಷ್ಟೇ ಮುಖ್ಯ. ಅವನ ಜೀವನ ಹಾಳಾಗುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ ಅಮ್ಮ. ಇಷ್ಟಕ್ಕೂ ಅಮ್ಮ ಇಲ್ದಿರೋ ವಿಷಯ ನೀನು ಯಾಕೆ ಹೇಳ್ಬೇಕಾಗಿತ್ತು ಅವನಿಗೆ? ಅಲ್ಲ, ಎಂಥ ಕೆಟ್ಟ ಮಕ್ಕಳೇ ಆಗಿರಲಿ, ಯಾರಾದರೂ ಹೆತ್ತ ತಾಯಿಗೆ ಇಂಥ ಒಂದು ಕಠಿಣವಾದಂಥ ಶಿಕ್ಷೆ ಕೊಡೋಕ್ಕೆ ಬಯಸ್ತಾರೇನಮ್ಮ. ಆದರೆ ನೀನು ಈ ಥರ ಇಲ್ಲಿ ಬಂದು ನಿಂತಿದ್ಯಾ ಅಂದರೆ ಅವನ ಮನಸ್ಸನ್ನು ನೀನು ಎಷ್ಟು ನೋಯಿಸಿರ್ಬೇಡ ಅನ್ನೋದು ನನಗೀಗ ಅರ್ಥ ಆಗ್ತಾ ಇದೆ. ಮೊದಲು ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡಮ್ಮ. ನಿನ್ನ ತವ್ರ ಮನೆಯನ್ನೆಲ್ಲ ದೂರ ಇಟ್ಬಿಟ್ಟು ಮೊದಲು ಗಂಡ ಮಕ್ಕಳು ಅಂತ ಸಂಸಾರ ಮಾಡು. ನೋಡು ಕಲ್ಯಾಣಿ, ಕೊನೆದಾಗ ನಾನು ಹೇಳ್ತಾ ಇದ್ದೀನಿ, ನಿನ್ನಿಂದ ಆದರೆ ನನ್ನನ್ನು ರಿಲೀಸ್ ಮಾಡಿಸು. ಇಲ್ಲ ಅಂದರೆ ನನ್ನ ಅಣ್ಣ ಏನು ಸತ್ತೋಗಿಲ್ಲ, ಬರ್ತಾನೆ ನನ್ನನ್ನು ಬಿಡಿಸ್ಕೊಂಡು ಹೋಗೋಕ್ಕೆ. ಅಮ್ಮ, ಇಷ್ಟೊಂದು ರೂಢಾಗಿ ನಡ್ಕೊಳ್ತಾ ಇರೋದು ನನಗೆ ಸರಿ ಬರ್ತಾ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಮ್ಮ. ಬದಲಾಗಿ ಐಶುಗೋಸ್ಕರ ಯೋಚನೆ ಮಾಡಿ. ನೋಡು ಕಲ್ಯಾಣಿ, ಇಷ್ಟು ನೀನು ಹೇಳ್ತಾ ಇದೆಯಲ್ಲ, ಈಗ ನಿನ್ನಿಂದ ನನ್ನನ್ನು ಬಿಡ್ಸೋಕ್ಕಾಗುತ್ತಾ ಇಲ್ವಾ ಅಷ್ಟೇ ಹೇಳು. ಮೊದಲು ನೀನು ಹೇಳಮ್ಮ, ಇನ್ನು ಮುಂದೆ ಸರಿಯಾಗಿರ್ತೀಯ ಆ ಮನೇಲಿ. ಜೈಗೆ ಯಾವುದೇ ರೀತಿ ನಾನು ತೊಂದರೆ ಕೊಡಬಾರ್ದು. ಅವ್ರ ಪಾಡಿಗೆ ಅವ್ರನ್ನ ಬದುಕೋಕೆ ಬಿಡಬೇಕು. ಅಪ್ಪ ಹೇಳ್ದ ಕೇಳ್ಕೊಂಡಿರ್ತೀನಿ ಅಂದರೆ ಈ ಕ್ಷಣಕ್ಕೆ ನಾನು ನಿನ್ನನ್ನು ರಿಲೀಸ್ ಮಾಡಿಸ್ತೀನಿ. ಅದು ಯಾವತ್ತೂ ಸಾಧ್ಯ ಇಲ್ಲ ಬಿಡು. ಅಂದರೆ ನನ್ನ ಮಾತಿಗೂ ಬೆಲೆ ಇಲ್ವಮ್ಮ? ನಾನು ಹೇಳೋದಿಷ್ಟೇ ಕಲ್ಯಾಣಿ ನಿನಗೆ. ನನ್ನ ಮನಸ್ಸನ್ನು ಯಾವತ್ತೂ ನಾನು ಬದಲಾಯಿಸಲ್ಲ, ನನ್ನ ನಿರ್ಧಾರಗಳನ್ನ ನಾನು ಬದಲಾಯಿಸಲ್ಲ. ನಿನ್ನಿಂದ ಆದರೆ ಬಿಡುಗಡೆ ಮಾಡಿಸು, ಇಲ್ಲ ಅಂದರೆ ಇಲ್ಲಿಂದ ಹೋಗ್ತಾ ಇರು. ನಿನಗೂ ನನಗಿಂತ ನಿನ್ನ ತಮ್ಮ ನಿಮ್ಮಪ್ಪ ಎಲ್ಲರೂ ಹೆಚ್ಚಾಗೋದ್ರು. ಅಂದರೆ ನೀನು ಬದಲಾಗೋದೇ ಇಲ್ವಾ? ಯಾರಿಗೋಸ್ಕರ ಯಾಕೆ ಬದಲಾಗಬೇಕು ಕಲ್ಯಾಣಿ? ನಾನು ಅದನ್ನೇ ಹೇಳ್ತಾ ಇರೋದು. ಅವ್ರು ಒಳ್ಳೇದಕ್ಕೆ ತಾನೇ ನಾನು ಇದನ್ನೆಲ್ಲ ಮಾಡ್ತಾ ಇರೋದು. ಅಲ್ಲ ಅಮ್ಮ, ಮದುವೆ ಆಗಿರೋನಿಗೆ ಹೋಗಿ ನೀನು ಈ ಥರ ತೊಂದರೆ ಕೊಡ್ತಾ ಇರೋದು ಯಾವುದೇ ಕಾರಣಕ್ಕೂ ಇದು ಸರಿ ಬರ್ತಾ ಇಲ್ಲ. ನಿನ್ನ ಹಣೆ ಬರ ನೀನು ಅನ್ಭವಿಸು. ನಾನಿನ್ನೇನು ಮಾಡೋಕ್ಕಾಗಲ್ಲ. ಅಪ್ಪಾಜಿ ಮನೆಗೆ ಹೇಳಿದ್ರು ಅವಳು ಯಾವತ್ತೂ ಬದಲಾಗಲ್ಲ ಅಂತ. ಆದರೆ ನಾನೇ ಅಪ್ಪಾಜಿನ ಬೈದು ಕರ್ಕೊಂಬಂದೆ. ನಾನು ಅಮ್ಮಂಗೆ ಬುದ್ಧಿ ಹೇಳ್ತೀನಿ, ಬನ್ನಿ ಬಿಡುಗಡೆ ಮಾಡಿಸಿ ಅಂತ. ಈಗ ನೀವು ಬದಲಾಗಲ್ಲ ಅಂದಮೇಲೆ ಮತ್ತೆ ನೀವು ಅದೇ ರೀತಿ ತೊಂದರೆ ಮಾಡ್ತಾನೆ ಇರ್ತೀರ ಮನೇಲಿ. ಸರಿ ಬಿಡು, ನೀನು ತಾನೇ ನಿನ್ನ ತಮ್ಮನ ಎಲ್ಲಿ ಬಿಟ್ಕೊಡ್ತೀಯ? ಅದೇ ನಿನ್ನ ಹೆತ್ತ ತಾಯಿ ಆಗಿದ್ರೆ ಇಷ್ಟೊಂದೆಲ್ಲ ಮಾತೇ ಆಡ್ತಾ ಇರಲಿಲ್ಲ ನೀನು. ಇವತ್ತಿಗೂ ನಾನು ನಿನ್ನನ್ನು 2ನೇ ತಾಯಿ ಅಂತ ನಾನು ಯಾವತ್ತೂ ನೋಡಿಲ್ಲ ಅಮ್ಮ. ಇವತ್ತಿಗೂ ನೀವು ನನ್ನ ತಾಯಿನೇ. ಆದರೆ ನೀವಾಗೆ ಇದನ್ನೆಲ್ಲ ಹಾಳು ಮಾಡ್ಕೊಳ್ತಾ ಇದ್ದೀರಾ ಅಷ್ಟೇ. ನಾನು ಹೇಳೋದಿಷ್ಟೇ, ಶೋಭಾಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಅವಳ ಪಾಡಿಗೆ ಅವಳು ಜೀವನ ಮಾಡ್ಕೊಂಡು ಹೋಗ್ತಾಳೆ. ಅದಕ್ಕೆ ನೀನು ಅವಕಾಶ ಮಾಡಿಕೊಡ್ಲೇಬೇಕು.
ಆಗಲಿಲ್ಲ ಅಂದರೆ ಬಿಡು, ನೀನು ಜೈಲಲ್ಲಿರೋದೇ ಒಳ್ಳೆಯದು. ನೀನು ನನಗೆ ಎದುರಾಗಿ ಹೋಗಿ ಮಾಡಿಬಿಟ್ಟಾ? ಹೋಗು, ನೀನು ಬಿಡಿಸ್ತಾ ಇದ್ರೆ ಏನಂತೆ, ನಮ್ಮ ಅಣ್ಣ ಬಂದೇ ಬರ್ತಾನೆ. ನಾನು ಆಚೆ ಬಂದಮೇಲೆ ನಿಮ್ಮೆಲ್ಲರಿಗೂ ಒಂದು ಗತಿ ಕಾಣಿಸ್ತೀನಿ. ಜೈ ಏನಾದರೂ ನನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಹೇಳ್ದಾಗ ಕೇಳಲಿಲ್ಲ ಅಂತ ಅಂದರೆ ಅವನು ಕೂಡ ನನ್ನ ಜೀವ ಸಹಿತ ಉಳಿಸಲ್ಲ. ಅವನಿದ್ರೆ ತಾನೇ ಈ ಆಸ್ತಿ ಅಂತಸ್ತೆಲ್ಲ, ಈ ಹೋರಾಟ, ಹೊಡೆದಾಟ, ಬಡ್ದಾಟ, ಗಲಾಟೆ ಎಲ್ಲನೂ. ಅವನೇ ಇಲ್ಲ ಅಂದರೆ ಎಷ್ಟು ತಾಯಿಗೆ ಅಂತಾನೆ ಎಲ್ಲನೂ ವರ್ಗಾಯಿಸಲೇಬೇಕಾಗುತ್ತೆ. ಇನ್ನು ಅವನಿಲ್ಲ ಅಂದಮೇಲೆ ಅವಳಿನೆಲ್ಲಿರ್ತಾಳೆ, ಅವಳು ಒಂದು ಗತಿ ಮಾಡ್ಕೊತಾಳೆ. ಅಪ್ಪ. ಕಲ್ಯಾಣಿ, ಏನಾದರೂ ಹೇಳಿದ್ಲೆ ನಿಮ್ಮಮ್ಮ? ಕ್ಷಮಿಸಿ ಅಪ್ಪಾಜಿ, ಅವ್ರ ನಿರ್ಧಾರನ ಅವ್ರು ಯಾವತ್ತೂ ಬದಲಾಯಿಸಲ್ವಂತೆ. ನಾನು ನಿನಗೆ ಮೊದಲೇ ಮನೇಲಿ ಹೇಳಿದೆ, ನನ್ನ ಮಾತು ಕೇಳ್ದಾ? ಕ್ಷಮಿಸ್ಬಿಡಿ ಅಪ್ಪಾಜಿ, ಅವ್ರು ಈ ಥರ ಬದಲಾಗ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇನ್ಸ್ಪೆಕ್ಟರ್, ಓಕೆ, ಇನ್ನೇನು ಸಿಗ್ನೇಚರ್ ಹಾಕಿದ್ರಲ್ವಾ? ಸೊ ನೆಕ್ಸ್ಟ್ ಯಾವಾಗ ಬರಬೇಕು ಅಂತ ಹೇಳ್ತೀವಿ. 3 ಮಂತ್ಸ್ ಒಳಗಡೆ ಬೇಲ್ ಸಿಕ್ಕಿದ್ರೆ ಮಾತ್ರ ಇವ್ರಿಗೆ ಬಿಡುಗಡೆ. ಇಲ್ಲಾಂದರೆ ನೀವಾಗೆ ಕಂಪ್ಲೇಂಟ್ ವಾಪಸ್ ತೊಗೊಳ್ಳೋವರೆಗೂ ಇವ್ರಿಗೆ ಬಿಡುಗಡೆ ಇಲ್ಲ. ಅವ್ರು ಬದಲಾಗದೆ ಹೋದ್ಮೇಲೆ ನಾನು ಯಾವುದೇ ಕಾರಣಕ್ಕೂ ಕೇಸ್ ವಾಪಸ್ ತೊಗೊಳ್ಳಲ್ಲ ಸರ್. ಅದು ನಿಮ್ಮಿಷ್ಟ. ಸರಿ, ನಾವೇನು ಹೊರಡ್ತೀವಿ. ಸರಿ ಸರ್, ಹೊರಡ್ಬೋದು. ಆದರೆ ಅವ್ರ ಕಡೆಯವ್ರು ಯಾರಾದರೂ ಬೇಲ್ ಮೇಲೆ ಅವಳನ್ನ ಬಿಡುಗಡೆ ಮಾಡೋಕ್ಕೆ ಬಂದರೆ ನನ್ನ ಅಪ್ಪಣೆ ಇಲ್ಲದೆ ನೀವು ಯಾವುದೇ ಕಾರಣಕ್ಕೂ ಕ್ರಮ ಕೈಗೊಳ್ಳಬಾರ್ದು ಸರ್. ನೋಡೋಣ ಸರ್, ಆದಷ್ಟು ಪ್ರಯತ್ನ ಪಡ್ತೀನಿ. ಸರಿ ಸರ್, ನಾವೇ ನೋಡ್ತೀವಿ. ಅಳಿಯಂದರೆ ಕಲ್ಯಾಣಿ ಬನ್ನಿ. ಕಲ್ಯಾಣಿ, ಇದ್ರ ಬಗ್ಗೆ ಎಲ್ಲ ನೀನೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ನಿನ್ನ ಜೀವನ ನೀನು ನೋಡ್ಕೊಳ್ಳಮ್ಮ. ಐಶು ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಅವಳಿಗೆ ಆಲ್ರೆಡಿ ನಾನು ಹುಡುಗನ ನೋಡಿದ್ದೀನಿ, ಎಲ್ಲ ಒಪ್ಕೊಂಡಿದ್ದಾರೆ. ಇನ್ನೇನು ಮುಂದಿನ ತಿಂಗಳು ಬರ್ಬೋದು. ಹಬ್ಬ ಕಳ್ಕೊಂಡ್ಮೇಲೆ ಹೆಣ್ಣು ನೋಡೋಕೆ ಬರ್ತಾರೆ. ಅಲ್ಲ ಅಪ್ಪಾಜಿ, ಮನೇಲಿ ಇಷ್ಟೊಂದೆಲ್ಲ ರಾದಂತ ಆಗಿದೆ, ಈಗ ಅವಳಿಗೆ ಮದುವೆ ಅಂದರೆ ಹೇಗೆ ಹೇಳಿ? ನೋಡು ಕಲ್ಯಾಣಿ, ನಿಮ್ಮ ಅಮ್ಮ ಅಂತ ಈ ಜನ್ಮದಲ್ಲಿ ಯಾವತ್ತೂ ಬದಲಾಗಲ್ಲ. ಅವಳನ್ನ ನಂಬ್ಕೊಂಡು ಕೂತ್ಕೊಂಡ್ರೆ ಐಶು ಜೀವನ ಹಾಳಾಗುತ್ತೆ. ಅದು ಹೇಗೋ ಜೈ ಮದುವೆವರೆಗೂ ಅವಳಂಗೆ ಇದ್ದಿದ್ದೆ ನಮ್ಮ ಪುಣ್ಯ ನಮ್ಮ. ಕೊನೆದಾಗ ಅವ್ರು ನಾನು ಬದಲಾಗೋದೇ ಇಲ್ಲ ಅಂತ ಹೇಳಿದಾಗ ನನ್ನ ಮನ್ಸಿಗೆ ತುಂಬ ನೋವಾಯಿತು ಅಪ್ಪಾಜಿ. ಇಷ್ಟೇ ಬಿಡಮ್ಮ, ಅವಳು ಹಣೆ ಬರ, ಇಷ್ಟೇ ಬಿಡು. ನನಗೆ ಅವಳು 5 ಪೈಸದ ಬೆಲೆ ಕೊಡಲ್ಲ, ಗಂಡ ಅನ್ನೋ ಮರ್ಯಾದೆ ಕೊಡಲ್ಲ. ಅಂದಮೇಲೆ ಅವಳ ಮನೆಗೆ ಕರ್ಕೊಂಬಂದು ಇಟ್ಕೊಂಡ್ಮೇಲೂ ಜೈಗೂ ಮತ್ತು ಅವನ ಹೆಂಡತಿಗೆ ಸುಮ್ಮನೆ ತೊಂದರೆ ಕೊಡ್ತಾಳಮ್ಮ. ಹೌದು ಅಪ್ಪಾಜಿ, ಅದು ನನಗೂ ಇಷ್ಟ ಇಲ್ಲ. ಜೈ ಯಾವತ್ತೂ ಚೆನ್ನಾಗಿರಬೇಕು, ತಾಯಿ ಇಲ್ಲದೆ ಇರೋ ಮಗ ಅವನು. ನಾನು ಹೇಗೋ ನನ್ನ ಗಂಡನ ಮನೇಲಿ ಚೆನ್ನಾಗಿದ್ದೀನಿ, ನನಗೇನು ಕಮ್ಮಿ ಇಲ್ಲ ಅಪ್ಪಾಜಿ. ಆದರೆ ಅವನ ತಾಯಿನ ಕಳ್ಕೊಂಡು ಈ ಥರ ನೋವು ಅನ್ಭವಿಸೋದು ನನಗೆ ಇಷ್ಟ ಆಗ್ತಿಲ್ಲ. ನಾನು ಹೇಳ್ತಿದ್ದೀನಲ್ವಾ, ಅವಳಿಗೆ ಮಕ್ಕಳು ಮರಿ ಸಂಸಾರ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಅವಳಿಗೆ ಅವಳ ತವ್ರ ಮನೆಯವ್ರು ಬೇಕು, ಈ ಆಸ್ತಿ ಬೇಕು, ಇಷ್ಟೇ ಅವಳಿಗೆ. ಮೊದಲು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಶೋಭಾನ ಮನೆಯಿಂದ ಆಚೆ ಹಾಕ್ಬಿಡ್ಬೇಕು. ಅದನ್ನೇ ಅವಳು ಗುರಿ ಮಾಡ್ಕೊಂಬಿಟ್ಟವಳೆ. ಆದಷ್ಟು ಜೈಗೆ ನೀವೇ ಧೈರ್ಯ ತುಂಬಬೇಕು ಅಪ್ಪಾಜಿ. ಇಲ್ಲಾಂದರೆ ಅವನು ಅಮ್ಮ ಜೈಲಲ್ಲಿರೋದ್ರಿಂದ ಅವನ ಜೀವನನ ಅವನು ತುಂಬಾ ಸಫರ್ ಮಾಡ್ಕೊತಾನೆ. ಹೌದಮ್ಮ, ತುಂಬ ಯೋಚನೆ ಮಾಡ್ತಿದ್ದಾನೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನನಗೂ. ಸರಿ ಅಪ್ಪಾಜಿ, ನನಗೂ ಟೈಮ್ ಇಲ್ಲ, ಅವ್ರಿಗೆ ಆಫೀಸಿಗೆ ಟೈಮ್ ಆಗಿಬಿಡುತ್ತೆ, ನಾನು ಹೊರಡ್ತೀನಿ. ಇನ್ನೊಂದೆರಡು ದಿನ ಇದ್ದು ಹೋಗ್ಬೇಕಲ್ವ ಕಲ್ಯಾಣಿ? ಕ್ಷಮಿಸಿ ಅಪ್ಪಾಜಿ, ನಿಮಗೆ ಗೊತ್ತಲ್ವಾ ಅವ್ರು ಎಷ್ಟು ಬ್ಯುಸಿ ಇರ್ತಾರೆ ಅಂತ. ಹೇಗೂ ಅಮ್ಮನ ರಿಲೀಸ್ ಮಾಡಿಸೋಣ ಅಂತ ಬಂದೆ, ಬಟ್ ಅದು ಆಗದೆ ಇರೋ ಕೆಲಸ. ನೀನೇನಮ್ಮ, ಅವಳು ನಾನು ಹೇಳ್ದಂಗೆ ಕೇಳ್ತೀನಿ ಅಂದರೆ ಈ ಕ್ಷಣಕ್ಕೆ ಬಿಡುಗಡೆ ಮಾಡ್ಕೊಂಬರ್ತೀನಿ. ಆದರೆ ಅವಳಿಗೆ ಅದು ಬೇಕಾಗಿಲ್ಲ. ಅವಳ ದಾರಿಲೇ ಹೋಗ್ತೀನಿ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಸರಿ ಅಪ್ಪಾಜಿ, ಆದಷ್ಟು ಜೈಗೆ ನೀವೇ ಬುದ್ಧಿ ಹೇಳಿ ಅವನಿಗೆ ಧೈರ್ಯ ಹೇಳ್ಕೊಂಡು ಚೆನ್ನಾಗಿ ನೋಡ್ಕೊಳ್ಳಿ ಅವನಿಗೆ. ಸರಿನಮ್ಮ, ನೀನು ಹುಷಾರು. ಸರಿ ಅಪ್ಪಾಜಿ, ನಾನು ಹೋದ್ಮೇಲೆ ಜೈಗೆ ಒಂದು ಫೋನ್ ಮಾಡ್ತೀನಿ. ಅಕ್ಕ, ನೀವು ಬರೋದೇ ನಮ್ಮ ಮನೆಗೆ ಅಪರೂಪಕ್ಕೆ, 1-2 ದಿನ ಇದ್ದು ಹೋಗ್ಬೋದಲ್ವಾ? ಪರವಾಗಿಲ್ಲ ಶೋಭಾ, ನೆಕ್ಸ್ಟ್ ಟೈಮ್ ಬರ್ತೀನಮ್ಮ, ಬೇಜಾರು ಮಾಡ್ಕೋಬೇಡ. ನಮ್ಮಮ್ಮ ನಿನ್ನನ್ನು ಆಚೆ ಹಾಕಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಶೋಭಾ. ಅಜ್ಜಿ ಬರೋವರೆಗೂ ಇನ್ನು ಮುಂದೆ ಈ ಮನೆ ಜವಾಬ್ದಾರಿ ಎಲ್ಲ ನೀನೇ ತಗೋಬೇಕು ಶೋಭಾ. ಆಮೇಲೆ ನಾನು ಹೇಳೋದೇ ಇಷ್ಟು, ಜೈ ಮನಸ್ಸಿಗೆ ನೋವಾಗದಿರೋ ರೀತಿ ಚೆನ್ನಾಗಿ ನೋಡ್ಕೊ ಅಷ್ಟೇ. ಅದ್ರ ಬಗ್ಗೆ ನೀವೇನೇ ಯೋಚನೆ ಮಾಡಬೇಡಿ ಅಕ್ಕ. ಸರಿ ಅಪ್ಪಾಜಿ, ನಾನು ಹೊರಡ್ತೀನಿ. ಶೋಭಾ ಬರ್ತೀನಿ. ಸರಿ ಅಕ್ಕ. ಹಲೋ. ಹಲೋ ಮಧು, ಎಲ್ಲಿದ್ದೀರಾ? ಐಶು, ಎಲ್ಲಿದ್ಯಾ? ಏನಾಯಿತು? ಕಾಲೇಜಿಂದ ಮನೆಗೆ ಹೊರಟಿದ್ದೀನಿ ಮಧು. ಐಶು, ಮನೇಲಿ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಯಿತಾ? ಮಧು, ನಾನು ನಿಮ್ಮ ಹತ್ರ ಮಾತಾಡಬೇಕು ಸ್ವಲ್ಪ. ಯಾಕೆ ಐಶು ಒಂಥರ ಮಾತಾಡ್ತಾ ಇದೆಯಾ? ಏನಾಯಿತು ಪ್ರಾಬ್ಲಮ್ಮು? ಮಧು, ನಿಮ್ಗೊಂದು ವಿಷಯ ಹೇಳಬೇಕು ನಾನು. ಹೇಳು ಐಶು, ಅವಾಗಿದ್ದ ಏನೋ ವಿಷಯ ಹೇಳ್ತೀನಿ ಅಂತಿದ್ಯಾ, ಏನಾಯಿತು? ಏನಾದರೂ ತುಂಬ ಸೀರಿಯಸ್ಸಾ? ಹೌದು ಮಧು, ಅಪ್ಪ ನಿನ್ನೆ ತಾನೇ ಹೇಳಿದ್ದಾರೆ. ಏನು ವಿಷಯ ಅಂತ ಹೇಳ್ಬೋದಲ್ವಾ? ಅದು ಫೋನಲ್ಲೆಲ್ಲ ಹೇಳೋಕ್ಕಾಗಲ್ಲ ಮಧು, ಸಿಗ್ತೀರಾ? ಸರಿ ಐಶು, ಸಿಗ್ತೀನಿ ಬಾ. ಸ್ವಲ್ಪ ಬೇಗ ಬನ್ನಿ, ಟೈಮ್ ಆಗುತ್ತೆ, ಮನೆಗೆ ಹೋಗಬೇಕು ನಾನು. ಹಾಂ ಐಶು, 15 ಮಿನಿಟ್ಸ್ ಆಗುತ್ತೆ. ಓಕೆ.